ಕೆಲಸಕ್ಕೆ ನೀವು ಬರಬೇಕಾದ ಅಗತ್ಯ ಇಲ್ಲವೇ ಇಲ್ಲ. ಇದು ಉಲೂಬು ಉಪಕಾರ್ತವೀರ್ಯ. ಅವನನ್ನ ಗೆಲ್ಲಬೇಕು ಅಂತಾದ್ರೆ ಆದರೆ ನನಗಪ್ಪಣೆಯನ್ನು ಕೊಡಿ, ನಾನು ಹೋಗಿ ಬರ್ತೇನೆ. ಶಹಬಾಸ್ ಸ್ವಲ್ಪ ನಿಲ್ಲು. ನಿಮಗೆ ವಂದಿಸಿಕೊಂಡಿದ್ದೇನೆ. ಯಾರೇ ಆಗಲಿ, ನಿಮ್ಮ ಅಪ್ಪಣೆ ಆಗಲಿ, ಅವರನ್ನು ಸದೆ ಬಳಿದು ನಿಮ್ಮ ಕಾಲಿಗೆ ಅಡಿಗಡಿಗೂ ಇದು ಬೇಕು, ಈ ಮಾತು ಕೊಡಬೇಕು. ಶಹಬಾಸ್ ಮೆಚ್ಚಿದೆ, ಉತ್ಸಾಹ ನಿಮ್ಮಲ್ಲಿದೆ, ತುಂಬಾ ಸಂತೋಷ ಆಯಿತು. ಹಾಗಾದ್ರೆ ಆ ಅರಸನನ್ನು ಹುಡುಕುವಲ್ಲಿ ನೀವೆಲ್ಲರೂ ಸಮ್ಮತವನ್ನು ತೋರಿಸುತ್ತಿದ್ದೀರಿ. ನಿಜ. ವಿಭೀಷಣ, ಹೀಗೆ ಈ ಕ್ಷಣವೇ ನಾನು ಮಾಹಿಷ್ಮತಿಗೆ ಹೊರಡುತ್ತೇನೆ. ಹೊಯ್ಹಯ ಜನಪ ಕಾರ್ತವೀರ್ಯಾರ್ಜುನನನ್ನು ಮಾಡಿದು ತಿರುಗಿ ಲಂಕೆಗೆ ನಾನು ಬರುತ್ತೇನೆ. ಬರುವಲ್ಲಿಯ ತನಕ ನಮ್ಮ ಕನಕಲಂಕೆಯ ಎಲ್ಲ ಹೊಣೆಗಾರಿಕೆ ನಿನ್ನದ್ದು. ನಮ್ಮ ಇಡೀ ಲಂಕೆಯ ಸೇನೆ ಬೇಕು. ಮಿತ ಸೇನಾ ಸಮೇತ ಹೊರಟರೆ ಸಾಕು. ಹೊರಡುವ ಪೂರ್ವದಲ್ಲಿ ನಾನು ನೋಡಬೇಕಾದದ್ದು ಮನುಮಧಾರೆಯ ಮನದಿ ಧ್ಯಾನಿಸಿ
ಗುರುಭ್ಯೋ ನಮಃ. ನಿನಗೆ ಸಾವಿರ ಭುಜವಾಗಲಿ, ಸರ್ವ ಧರಣಿಪರ್ ನಿನಗಂಜಿ ನಡೆಯಲಿ. ಹೀಗೆ ಒಂದೊಂದು ದಿವಸ ಕರವಿಹೀನನಾದಂಥ ನನ್ನನ್ನು ಅನುಗ್ರಹಿಸುವಾಗ ನಮ್ಮ ಕುಲ ಗುರುಗಳಾಗಿರುವಂತಹ ದತ್ತಾತ್ರೇಯ ಮಹರ್ಷಿಗಳು ಆಡಿರುವಂತಹ ಮಾತು ಈಗಲೂ ಕರ್ಣಗುಹರದಲ್ಲಿ ಪ್ರತಿಧ್ವನಿಗೊಳ್ಳುತ್ತಾ ಇದೆ. ಏನು ಆ ಮಾತಿನ ಮತಿತಾರ್ಥ? ನಿನಗೆ ಸಾವಿರ ಭುಜವಾಗಲಿ. ಯಾಕೆ ಭುಜಕ್ಕೆ ಅಷ್ಟು ಮಹತ್ವವನ್ನು ಕೊಡಬೇಕು? ಕೊಟ್ಟಿದ್ದಾರೆ. ವಿರಾಟ್ ವಿಶ್ವರೂಪನ ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಪಾದದಿಂದ ಶೂದ್ರರು ಹೀಗೆ ಹುಟ್ಟಿದರು ಎನ್ನುವುದು ಒಂದು ರೂಪಕ. ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ನಿರ್ಣಯಿಸುವುದಕ್ಕೆ ಯಾವ ಕಾಲದಲ್ಲಿಯೂ ಸಾಧ್ಯ ಇಲ್ಲ. ಯಾವುದು ಕನಿಷ್ಠ ಅಲ್ಲ, ಯಾವುದು ಶ್ರೇಷ್ಠ ಅಲ್ಲ. ಸಮಷ್ಟಿಯಲ್ಲಿ ಎಲ್ಲವೂ ಶ್ರೇಷ್ಠವೇ. ಒಂದೊಂದು ಸಂದರ್ಭದಲ್ಲಿ ಒಬ್ಬೊಬ್ಬರ ಅನಿವಾರ್ಯತೆ ಉಂಟು. ಆದರೆ ಬಾಹುವಿನ ವಿಶೇಷತೆ ಏನು? ಮತ್ತೊಬ್ಬರು ನಮಸ್ಕಾರ ಮಾಡಬೇಕು, ತಲೆ ಶ್ರೇಷ್ಠ ಅಂತ ಭಾವಿಸೋಣವೇ? ಭಾವಿಸುವುದಕ್ಕೆ ಅವಕಾಶ ಇಲ್ಲ. ಯಾಕೆ? ಆ ತಲೆಯನ್ನು ಮತ್ತೊಬ್ಬರ ಕಾಲಿಗೆ ತಾಗಿಸಿ ನಮಸ್ಕರಿಸಬೇಕು. ನಮಸ್ಕಾರವನ್ನು ಪಡೆದಂತ ಕಾಲೇ ಶ್ರೇಷ್ಠ ಎನ್ನುವಣವೇ? ನಮಸ್ಕಾರ ಮಾಡಿದ ಬಾಗಿದ ತಲೆಗೆ ತಪ್ಪಿಯೂ ಕಾಲನ್ನು ತಾಗಿಸಕೂಡದು. ಆದರೆ ಮತ್ತೊಬ್ಬರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಬಹುದು, ಮತ್ತೊಬ್ಬರ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಬಹುದು. ಈ ಎರಡೂ ಅವಕಾಶ ಇರುವುದಿದ್ರೆ ಕೈಗಳಿಗೆ ಬಾಹುಗಳಿಗೆ ಮಾತ್ರ. ಸಮಗ್ರವಾದಂತಹ ದೇಶವನ್ನು ಸಂರಕ್ಷಿಸಬೇಕು ಅಂತಾದರೆ ಬಾಹುಬಲ ಬೇಕೇ ಬೇಕು. ದೇಹ ಎನ್ನುವಂತಹ ದೇಶವನ್ನು ಬಾಹುಗಳು ಹೇಗೆ ಸಂರಕ್ಷಿಸುತ್ತವೆ? ಕಣ್ಣಿಗೆ ಕಸ ಬೀಳಲಿ, ಅಲ್ಲ ಕಾಲಿಗೆ ಮುಳ್ಳು ನಾಂಟಲಿ, ಮೊದಲು ಧಾವಿಸುವುದು ಬಾಹುಗಳು. ಹಾಗೆಯೇ ದೇಶದ ಯಾವ ಮೂಲೆಯಲ್ಲಿಯೇ ಆಗಲಿ ಎಲ್ಲೇ ಆಗಲಿ ಅವಘಡ ಅನರ್ಥಗಳು ಸಂಭವಿಸಿತು ಅಂತಾದರೆ ಬಾಹುಜರು ಸಂರಕ್ಷಣೆಗಾಗಿ ಧಾವಿಸುತ್ತಾರೆ, ಧಾವಿಸಬೇಕು. ಆದ್ದರಿಂದಲೇ ಕರವಿಹೀನನಾದಂತಹ ನನಗೆ ನಮ್ಮ ಗುರುಗಳು ಅನುಗ್ರಹವನ್ನು ಮಾಡುವಾಗ ನಿನಗೆ ಸಾವಿರದ ಭುಜವಾಗಲಿ. ಕೇವಲ ಸಂಖ್ಯಾದೃಷ್ಟಿಯಲ್ಲಿ ಸಾವಿರ ಬಾಹುಗಳು ಅಂತ ಅಲ್ಲ, ಸಾವಿರದ ಬಾಹುಗಳು ಅವು. ವಿರೋಧಿಗಳ ಸಮ್ಮುಖದಲ್ಲಿ ಕಾಡಾಕಾಡಿ ಹೋರಾಟವನ್ನು ಮಾಡುವಾಗ ವಿರೋಧಿಗಳು ಕತ್ತರಿಸಿ ಚೆಲ್ಲಿದರು, ಪುನಃ ಪುನಃ ಚಿಗುರೊಡೆಯಬಹುದಾದಂತಹ ಸಾವಿರದ ಬಾಹುಗಳು. ಹಾಗಾಗಿ ಪುರವನ್ನು ಸೇರಿದೆ. ತಂದೆ ತಾಯರು ವಿದ್ಯುಕ್ತವಾಗಿ ಪಟ್ಟಬಂಧ ಮಹೋತ್ಸವವನ್ನು ನೆರವೇರಿಸಿದರು. ಪಟ್ಟ ಏರದ ಮರುಗಳಿಗೆಯಲ್ಲಿ ಕೈಗೊಂಡ ದಿಟ್ಟ ಕಾರ್ಯ
ನಮ್ಮದಾಯಿತು. ವಿಜಯ ಯಾತ್ರೆಯು ವಿಜಯ ಯಾತ್ರೆಯು ವಿಜಯ ಯಾತ್ರೆಯು ನಮ್ಮದಾಯಿತು. ವಿಜಯ ಯಾತ್ರೆಯು ನಮ್ಮದಾಯಿತು. ವಿಜಯ ಯಾತ್ರೆಯು ನಮ್ಮದಾಯಿತು. ಸುಜನಮಾನಿತನಾದೆ ಸುಜನಮಾನಿತನಾದೆ ಸುಜನಮಾನಿತನಾದೆ. ರಾಜ್ಯದಿ ಕೊರತೆಯಿಲ್ಲ. ಸುಜನಮಾನಿತನಾದೆ ರಾಜ್ಯದಿ ಕೊರತೆಯಿಲ್ಲ. ಸುಜನಮಾನಿತನಾದೆ ರಾಜ್ಯದಿ ಕೊರತೆಯಿಲ್ಲ. ಪಟ್ಟ ಏರಿದ ಮರುಗಳಿಗೆಯಲ್ಲಿ ಕೈಗೊಂಡ ದಿಟ್ಟ ಕಾರ್ಯ ಜೈತ್ರ ಯಾತ್ರೆ. ಯಾಕೆಂದ್ರೆ ಹೈಹಯ ವಂಶಸ್ಥ ಶಾಪಗ್ರಸ್ತ ಮನತನದವ, ಹುಟ್ಟುವಾಗ ಕರವಿಹೀನನಾಗಿ ಹುಟ್ಟಿದವ, ಏನು ಮಾಡಿಯಾನು ಕರ್ತವೀರ್ಯಾರ್ಜುನ ಎನ್ನುವಂತ ಕಂಡ ಗರ್ಭದಿಂದ ತಿರಸ್ಕಾರ ಭಾವನೆಯಿಂದ ಮಲೆತವರನ್ನು ಹೋಗಿ ತೂಕಿದೆ. ಅವರ ಮಂಡಿಯನ್ನು ಮೆಟ್ಟಿ ಮಣಿಸಿದೆ. ಕಪ್ಪಗಾಣಿಕೆಯನ್ನು ಬಲಾತ್ಕಾರವಾಗಿ ಪಡೆದೆ. ಆಮೇಲೆ ಹುಟ್ಟುವಾಗ ಕರವಿಹೀನಾಗಿ ಹುಟ್ಟಿದರೂ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಕರ್ತವೀರ್ಯಾರ್ಜುನ 1000 ಬಾಹುಗಳನ್ನು ಹೊಂದಿದ್ದಾನೆ. ಹಾಗಾಗಿ ಶ್ರೇಷ್ಠನೇ ಹೌದು, ಬಲಾನ್ವಿತನೇ ಹೌದು ಎನ್ನುವಂಥ ಗೌರವ ಭಾವನೆಯಿಂದ ಕಪ್ಪಗಾಣಿಕೆಯನ್ನು ಒಪ್ಪಿಸಿದವರನ್ನು, ಪದಾಕ್ರಾಂತರಾದವರನ್ನು ಅಷ್ಟೇ ಗೌರವದಿಂದ ಮನ್ನಿಸಿದೆ. ನನ್ನ ಈ ಕಾರ್ಯ ವೈಖರಿಯನ್ನು ಕಂಡು ಅದೆಷ್ಟೋ ಸುಜನರು ಶ್ಲಾಘಿಸುವುದಕ್ಕೆ ತೊಡಗಿದರು. ಕರ್ತವೀರ್ಯಾರ್ಜುನ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಹೌದು, ಸುಜನ ಮಾನಿತನೇ ಹೌದು. ಹೀಗೆ ಶ್ಲಾಘಿಸುವುದಕ್ಕೆ ತೊಡಗಿದರು. ಏಕಕಾಲದಲ್ಲಿ 2 ಮಹತ್ವದ ಸಾಧನೆ. ಒಂದು ದೇಶ ದಿಗ್ವಿಜಯ, ಅಧಿಕಾರದ ಪುನಃಪ್ರತಿಷ್ಠಾಪನೆ. ಮತ್ತೊಂದು ಸುಜನರ ಮನ್ನಣೆಗೆ ಪಾತ್ರನಾಗಿರುವುದು. ಹೀಗೆ ದಿಗ್ವಿಜಯವನ್ನೆಲ್ಲ ಮುಗಿಸಿ ಸೇನಾ ಸಹಿತ ಪುರದತ್ತ ಧಾವಿಸಿ ಮನಸ್ಸೆಳೆವ ಮಧುಮಾ ಮನಸ್ಸೆಳೆವ ಮಧುಮಾಸ ಮನಸ್ಸೆಳೆವ ಮಧುಮಾಸ ಮನಸ್ಸೆಳೆವ ಮಧುಮಾಸ ಮನಸ್ಸೆಳೆವ ಮಧುಮಾಸ ಮಧುಮಾಸ ಮನಸ್ಸೆಳೆವ 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 ಮಧುಮಾಸ
ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮನಸೆಳೆವ ಮಧುಮಾಸ 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 ಮನಸೆಳೆವ ಮಧುಮಾಸ ಮಧುಮಾಸ ಮನಸೆಳೆವ ಮಧುಮಾಸ ಮಧುಮಾಸ ಮನಸೆಳೆವ ಮಧುಮಾಸ 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 ಮನಸೆಳೆವ ಮಧುಮಾಸ 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 ವಸುಧೆಯ ತಣಿಸ ಬಂದಿದೆ ವಸುಧೆಯ ತಣಿಸ ಬಂದಿದೆ ತಣಿಸ ಬಂದಿದೆ ತಣಿಸ ಬಂದಿದೆ ವಸುಧೆಯ ತಣಿಸ ಬಂದಿದೆ ತಣಿಸ ಬಂದಿದೆ ತಣಿಸ ಬಂದಿದೆ ಘನತೆಯು ಓದುವೆನು ಅಬಲಾಮಣಿಯರೊಡನೆ ಘನತೆಯು ಓದುವೆನು ಘನತೆಯು ಹೋಗುವೆನು ಅಬಲಾಮಣಿಯರೊಡನೆ ಆಹಾ ಯಾರಲ್ಲಿ ಬೇಗ ಬೇಗ ಹೋಗು ಎಲ್ಲಿಗೆ ಹೋಗುದು ಒಡಿಯ? ಅಂತಃಪುರಕ್ಕೆ ಹೋಗು. ಅಂತಪುರ ಆಹಾ ಯಾಕೆಂತ ಕೇಳಬಹುದೇ? ಇದು ವಸಂತ ಕಾಲ ಹೌದು. ವೈಭವೋಪೇತವಾಗಿ ಹಾ, ರಮಣೀಯಕವಾಗಿ ಹಾ, ಭೂ ರಮಣಿ ಕಂಗೊಳಿಸುತ್ತಾ ಇದ್ದಾಳೆ. ನಿಜವಾಗಿ ಹೌದು. ವನವಿಹಾರ ಜಲಕ್ರೀಡೆ ವಾರ್ಷಿಕ ಪದ್ಧತಿ ಸತ್ಯ. ಇದನ್ನು ಹೇಳಿ ಹಾ. ಆ ಹೆಣ್ಣು ಮಕ್ಕಳನ್ನೆಲ್ಲ ಒಟ್ಟು ಸೇರಿಸಿ ಕೂಡ್ಲೇ ಕರೆದುಕೊಂಡು ಬಾ. ಅಂತಃಪುರದವರಿಗೆ ಹೋಗಿ ಹೆಣ್ಣು ಮಕ್ಕಳನ್ನು ಕರು. ಹಾ ಏನ ಮಂದಗಮನೆಯ ಕೊಂದು ನೋಡುವ
ಕಾಣಿನು ಮಂದಗಮನೆಯರ್ ಒಂದು ಮೂಡುವ ಪರಿಯನೆಂದೋ ಕಾಣೆನು ತೌಲಿಯಲಿ ಮೊಂಡು ಕವಿಡುತ್ತಲಿ ತೌಲಿಯಲಿ ಮೊಂಡು ಕವಿಡುತ್ತಲಿ ತೌಲಿಯಲಿ ಮೊಂಡು ಕವಿಡುತ್ತಲಿ ತೌಲಿಯಲಿ ಮೊಂಡು ಕವಿಡುತ್ತಲಿ ತೂಗಲಾಳವೇ ತೌಲಿಯಲಿ ಮುಂಡೂಕ ತೌಲಿಯಲಿ ಮುಂಡೂಕ ತೌಲಿಯಲಿ ಮುಂಡೂಕ ತೌಲಿಯಲಿ ಮುಂಡೂಕ ಬಿಡುತ್ತಲಿ ತೂಗಲಾಳವೇ ತೌಲಿಯಲಿ ಮುಂಡೂಕ ಬಿಡುತ್ತಲಿ ತೂಗಲಾಳವೇ ಒಡೆಯ ಏ ಓ ಇದ್ದಕ್ಕಿದ್ದ ಹಾಗೆ ನಿನಗೆ ಏನಾಯ್ತಾ ಆ, ನಗಬೇಕು ಆ. ಅಲ್ಲ ಸಂತೋಷ ಪಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅಲ್ಲ ಸಂತೋಷ ಬಂದಾಗಲೇ ನಗು ಬರುವುದು. ಅಂದ್ರೆ ಆ, ಈಗ ಈ ಸಂದರ್ಭದಲ್ಲಿ ತಾವು ಹೇಳಿದ್ದೀರ ಸತ್ಯ. ಆ, ವಸಂತ ಕಾಲ, ಆ. ಆ ಕಡೆಯಿಂದ ಹುಬ್ಬಳ್ಳಿ ಮೇಲೆ ಹಾದು ಬರುವ ಗಾಡಿ ಈ ಕಡೆ ನಾಸಿಕಕ್ಕೆ ಹೋಗ್ತಾ ಉಂಟು. ಏನೋ ಆ ಕಡೆಯಿಂದ ಹುಬ್ಬಳ್ಳಿ ಮೇಲೆ ಬರುವ ಗಾಡಿ ಈ ಕಡೆ ನಾಸಿಕಕ್ಕೆ ಹೋಗ್ತಾ ಉಂಟು. ಥೋ, ಹಾಗಲ್ವೋ ಹೂಬಳ್ಳಿಗಳ ಮೇಲೆ ಹಾದು ಬರುವ ಗಾಳಿ ಗಾಳಿ ನಾಸಿಕಕ್ಕೆ ಹೋಗ್ತಾ ಇದೆ. ಅದು ನಾನು ಹೇಳಿದ್ದೇನೆ. ನೀ ಹೇಳಿದ ಹಾಗಲ್ಲ, ಹುಬ್ಬಳ್ಳಿ ಗಾಡಿ ನಾಸಿಕಕ್ಕೆ ಹೋಗ್ತಾ ಇದೆ ಹೇಳಿದ್ದು. ಅದೇ ಆ, ಈ ಕಾಲದಲ್ಲಿ ಆ, ವನವಿಹಾರ ಜಲಕೇಳಿ ಆಡುವ ಮನಸ್ಸಾದ್ರೆ ತಪ್ಪಲ್ಲ. ಆ. ಆದ್ರೆ ಹೆಣ್ಣು ಮಕ್ಕಳನ್ನು, ಅದರಲ್ಲಿಯೂ ಹೆಣ್ಣು ಮಕ್ಕಳನ್ನು ಒಂದುಗೂಡಿಸುವುದು ಒಂದೇ, ಆ. ಕಪ್ಪೆ ತುಲಾಭಾರ ಮಾಡುವುದು ಅಂತ. ಹೌದು ಅಡಿಯ, ಇದು ನಿನ್ನ ಸ್ವಂತ ಅನುಭವ ಅಲ್ಲ. ಆ, ಒಮ್ಮೊಮ್ಮೆ ಆಗಿದ್ದು ಉಂಟು, ಆ. ಬಲ್ಲವರು ಹೇಳಿದ್ದು ಕೇಳಿದ್ದು ಹೌದು. ಹೌದಾ? ಹೌದಪ್ಪ. ಹೆಣ್ಣು ಮಕ್ಕಳು ಇದ್ದಾಗ ಮಾತ್ರ ಇದನ್ನು ಹೇಳಬೇಡ, ಅಯ್ಯಪ್ಪ, ಅಲ್ಲ ನಾನು ಹೇಳುವುದಿಲ್ಲ. ಮತ್ತೆ ಮನೆಯಲ್ಲಿಯೂ ಹೇಳಬೇಡ, ಅಂದ್ರೆ ಪೆಟ್ಟು ಬಿದ್ದೇ ಬೀಳ್ತದೆ. ಇಲ್ಲಪ್ಪ, ಕೆಲವರು ಸತ್ಯ ಹೇಳಿ ಒಪ್ಕೊಳ್ತಾರೆ ಅಯ್ಯ. ಯಾಕೆ ಗೊತ್ತಾ, ಈ ಹೆಣ್ಣು ಮಕ್ಕಳನ್ನು ಒಂದುಗೂಡಿಸುವುದು ಅಷ್ಟೇ ಕಷ್ಟ. ಹಾ, ಈ ಕಪ್ಪೆ ತುಲಾಭಾರ ಮಾಡುವಂತ ಒಬ್ಬ ಮುಂದಾದ್ರೆ ಹಾ, ಈ ತೌಲಿಯಲ್ಲಿ ಒಂದು ತಕ್ಕಡಿಯಲ್ಲಿ ಹಾ, ಈಗ ಈ ಕಪ್ಪೆಯನ್ನು ತೆಗೆದು, ಹಾ. ಕಮಲಾಕ್ಷಿ ನೀನ್ ಇಲ್ಲೇ ನಿಂತ್ಕೋ ಅಂತ ಕಮಲಾಕ್ಷಿಯನ್ನು ಕರೆದು ಇಲ್ಲಿ ನಿಲ್ಲಿಸಿ, ಪಕ್ಕದ ಮನೆ ಸರೋಜಕ್ಕನ್ನು ಕರ್ಕೊಂಡು ಬರುವ ಕಮಲಾಕ್ಷಿ ಹೋಗಿ ಆಯ್ತು. ಓಹೋ. ಹಾ, ಕಮಲಾಕ್ಷಿ ಹೋದ್ರು ಹೋಗ್ಲಿ, ಹಾ, ಈ ಕಡೆ ಸರೋಜಾಕ್ಷಿ ಅವ್ರು ಇದ್ದಾಳಂತ ಹಾ. ಆಗಿದ್ದಾಳಲ್ಲ ಸಾವಿತ್ರಕ್ಕ. ಸಾವಿತ್ರಕ್ಕಲ್ಲ, ಮಹಾಲಕ್ಷ್ಮಕ್ಕ, ಅವಳನ್ನು ಕರ್ಕೊಂಡು ಹೋಗಿ ಸರೋಜಕ್ಕನ್ನು ಹೋಗಿ ಆಯ್ತು. ಓಹೋ. ಹೀಗೆ ಕಪ್ಪೆ ತುಲಾಭಾರ ಮಾಡುವುದು ಒಂದೇ, ಹಾ. ಹೆಣ್ಣು ಮಕ್ಕಳನ್ನು ಒಂದುಗೂಡಿಸುವುದು ಒಂದೇ. ಅಷ್ಟು. ಅಷ್ಟು ಕಷ್ಟದ ಕೆಲಸ. ಅಂದ್ರೆ ಈಗ ಆಗುವುದೇ ಇಲ್ಲ ಅಂತ ಹೇಳಿ.
ನಿರಾಶೆ ಆಗುದು ಬೇಡ. ಹಾ ರಾಜಾಜ್ಞೆ ಪ್ರಯತ್ನ ಫಲದಾಯಕ. ಹಾ ಪ್ರಯತ್ನ ಬಿಡುವುದಿಲ್ಲ. ಹೋಗಿ ಬಾ ಹೋಗಿ ಬಾ. ಹೌದು ಹೌದು. ಮಹಾರಾಣಿಯವರ ಅಂತಃಪುರ ಎನ್ನುವುದಕ್ಕೆ ಸಾಕ್ಷಿ ಉಂಟಲ್ಲ. ಏನು ಫಲಕ ಹಾಕಿದ್ದಾರೆ. ಫಲಕ ಅಲ್ಲವೋ? ಫಲಕ ಫಲಕ. ಪುರುಷರು ಪ್ರಸವಿಸುವ ಹಾಗಿಲ್ಲ. ಏ ಓ ಪ್ರವೇಶಿಸುವ ಅದ, ಹಾಗೆ. ಪ್ರವೇಶಿಸುವ ಹಾಗೆ ಅದನ್ನೇ ಹಾಕಿದ್ದಾರಲ್ಲ. ಆದ್ರೂ ನಮಗೆ ಕೆಲಸ ಆಗ್ಬೇಕಲ್ಲ. ಏನ್ ಮಾಡುದು? ಹೌದು, ಬಾಗಿಲು ಹಾಕಿ ಉಂಟು, ಹೊರಗಡೆ ಬೀಗ ಹಾಕಲಿಲ್ಲ ಅಂತಾದ್ರೂ ಒಳಗಡೆ ಯಾರೋ ಇದ್ದಾರೆ ಅಂತಾಯ್ತು. ನೋಡಿ ಕರೆದು ಬಿಡ್ತೇನೆ. ಅಮ್ಮೋ, ಓಮ ಓಮ, ಯಮ, ಓ ಯಮ, ಯಮ, ಏನು ಯಮ ಎಳಿತಾನ? ಏನ್ ಜೀವ ಆಯ್ತು ನಿನಗೆ? ಇಲ್ಲಪ್ಪ, ಜೀವ ಹೋಗ್ಲಿಕ್ಕೆ ನೀವಿದ್ದೀರಲ್ಲ. ಅಂದ್ರೆ ನಾವಿದ್ದೇವೆ. ಅಂದ್ರೆ ಹಾಗೆ ಪಕ್ಕನೆ ಜೀವ ಹೋಗ್ಲಿಕ್ಕೆ ನೀವು ಬಿಡುವುದಿಲ್ಲ ಅಂತ ಹೇಳಿದ್ದು. ಈಗ ನಮ್ದು ಅರ್ಜಿಯೂ ಇಲ್ಲ ಪುಣ್ಯಾತ್ಮ. ಹೌದಿಲ್ಲಲ್ಲ? ಇಲ್ಲ ಇಲ್ಲ. ಏನೇ ಆಗ್ಲಿ ಸಣ್ಣಮ್ಮ ದೊಡ್ಡಮ್ಮ ಒಟ್ಟಾಗೆ ಇದ್ದೀರಲ್ಲ. ಇರಬಾರ್ದಿತ್ತ? ಹೊಟ್ಟೆ ಕಿಚ್ಚ ನಿನಗೆ? ಇಲ್ಲಪ್ಪ, ಹೊಟ್ಟೆ ಕಿಚ್ಚು. ಗಂಡಸರಿಗೆ ಹಾಗೆ ಹೆಣ್ಣು ಮಕ್ಕಳು ಒಟ್ಟಿಗೆ ಸಹಿಸುವುದೇ ಇಲ್ಲ ನೀವು. ಇಲ್ಲಪ್ಪ, ನೀವು ಒಟ್ಟಾಗಿ ಇರುವುದು ಅಂದ್ರೆ ಗಂಡಸರಿಗೆ ಆಶ್ಚರ್ಯವೇ. ಏನ ಆಶ್ಚರ್ಯ? ಅದರಲ್ಲೂ ನೀವು ಇವತ್ತಿಲ್ಲಿದ್ದು ನಾಳೆ ಎಲ್ಲಿರ್ತೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೆಲ್ಲ ಬೇಡ. ನಾವು ಬೇಗ ಹೋಗ್ಬೋದು, ನೀವು ಆಮೇಲೆ ಬರುವುದೇ ಗೊತ್ತಾಯ್ತಾ? ಆದ್ರೂ ನಾವು ಅವಶ್ಯಕತೆ ಉಂಟು ಅಂತ ತಪ್ಪಿಸಿಕೊಂಡು ಹೋಗುದಿಲ್ಲ, ಏನು ಗೊತ್ತಾಯ್ತಾ? ನಮ್ದು ಅಭ್ಯಾಸ ಇಲ್ಲ. ಎಲ್ಲ ಬೇಡ. ಇದು ಅಂದ್ರೆ ಆ ದೃಷ್ಟಿಯಿಂದ ಹೇಳಿದ್ದಲ್ವೇ ಇವತ್ತು ನೀನು ಇಲ್ಲಿದ್ದದ್ದೇ ವಿಶೇಷ ಅಂತ ಹೇಳಿ. ವಿಶೇಷ ಒಳ್ಳೇದಾಗಿ. ಇರುದಿಲ್ವೇ? ನೀನ್ ಎಂತ ಮಾತಾಡುದು? ಇದು ನಾನು ಯಾರು ಅಂತ ಗೊತ್ತಾಯ್ತು ತಮಗೆ? ಯಾರು ನೀವು? ಜನ ಯಾರು? ನಾನು ಯಾರು ಅಂತಲೂ ಗೊತ್ತಾಗಲಿಲ್ಲ. ಅಲ್ಲ, ಗೊತ್ತಾಗುವ ದೊಡ್ಡ ಜನ ಅಲ್ಲ ನೀನು. ಅಯ್ಯೋ, ನಾನು ನಿಮ್ ಗಂಡ. ಮುಂದೆ ಬಾರ. ಏನಾಯಿತಮ್ಮ? ಏನಾಯಿತಮ್ಮ? ಅಣ್ಣನ ಹೆಸರು ಹೇಳುದು ಯಾಕೆ? ನಿನ್ನ ಅಣ್ಣನ ಹೆಸರು ಹೇಳುದು ಯಾಕೆ? ಹಾಗಲ್ಲ, ನಿಮ್ಮನ್ನು ನಾನು ಕೇಳಿದ್ದು ಏನಾಯಿತು ಅಮ್ಮ ಅಂತ. ಏನಾಯಿತಮ್ಮ? ಸರಿ ಇಲ್ಲ ನಿನಗೆ? ಆಯ್ತಾ? ನಿಮ್ಮ ಗಂಡ ಆ? ಈ ಜನ್ಮದಲ್ಲಿ ಬಿಡು, ಇನ್ನು ಒಂದೆರಡು ಜನ್ಮ ನಿನಗಿದ್ರು ಅಯ್ಯೋ, ಹೌದು, ಆಗ್ಬೇಕು. ಅದಲ್ಲಮ್ಮ ನಾನು. ನೀನು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ರು ನಮ್ಮ ಗಂಡನಾಗುವ ಯೋಗ್ಯತೆ ಅದು ನಾನು ಬಂದಿದ್ದೇನೆ. ಹುಟ್ಟುವುದಿಲ್ಲ ಅಂತ. ಅನುಮಾನ ಉಂಟು, ಮಾತು ಕೇಳಿಸಿದ್ರು. ಹಾಗಲ್ಲ ಮಾಡಿದ್ದು. ನಾನು ನಿಮ್ಮ ಗಂಡನ ಜೊತೆಗೆ ದೇಶ ದಿಗ್ವಿಜಯಕ್ಕಾಗಿ ಹೋದವನು. ಹಾಗೆ ಸರಿ ಹೇಳು ಪುಣ್ಯಾತ್ಮ. ಸರಿ ಹೇಳಿದ್ರು ನೀವು ಮಧ್ಯೆ ಮಾತಾಡ್ಬಿಟ್ರಿ. ನೀನು ಮೊದಲು ನಿಲ್ಲಿಸ್ತೀಯ ನೀನು. ಅಮ್ಮ, ನಮ್ಮ ಯಜಮಾನರು ದೇಶ ದಿಗ್ವಿಜಯವನ್ನೆಲ್ಲ ಪೂರೈಸಿ ಸೇನೆಯನ್ನು ಒಡಗೂಡಿಕೊಂಡು ಬಂದು ನರ್ಮದಾ ತಟದಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ವಸಂತ ಕಾಲದಲ್ಲಿ ಅವರಿಗೆ ವನವಿಹಾರ ಜಲಕೇಳಿ ಆಡುವ ಮನಸ್ಸಾಗಿದೆಯಂತೆ. ಇದು ತಮಗೆ ಮನಸ್ಸುಂಟಾ? ಹೌದು. ಇದು ಸಣ್ಣಮ್ಮ, ನಿಮಗೆ ಮನಸ್ಸುಂಟಾ? ಉಂಟಾ? ಮನಸ್ಸುಂಟು ಅಂತ ನನ್ನೊಟ್ಟಿಗೆ ಬಂದೆ. ಇಲ್ಲಪ್ಪ, ನೀನು ಇಲ್ಲಿಂದ ತಿರುಗಿ ಹೋಗುವ ಲಕ್ಷಣ ಇಲ್ಲ. ಇಲ್ಲಮ್ಮ, ಕರ್ಕೊ. ಇದು ನಮ್ಮ ಕೈಯಿಂದ ಪೆಟ್ಟು ತಿಂದೆ ಸಾಯಿ. ತಪ್ಪು ತಿಳ್ಕೊಳ್ಬೇಡಿ. ನಿಮ್ಮ ಯಜಮಾನರು ಇದ್ದಲ್ಲರಿಗೆ ನನ್ನ ಒಟ್ಟಿಗೆ ಬನ್ನಿ. ಹಾಗೆ ವಿಷಯ ಎಲ್ಲ ಗೊತ್ತಾಯ್ತಲ್ಲ. ಏನು? ಅವ ಬಂದು ಏನೇನೋ ಹೇಳಿದ ಒಂದಿಷ್ಟು. ಬರ, ವಿಷಯವನ್ನು ಹೇಳಿ ಕರೆದುಕೊಂಡು ಬಾ ಅಂತ ಕಳುವಿ ಕೊಟ್ಟಿದ್ದಲ್ವಾ? ಹೇಳಲ್ವಾ? ನಾನು ಹೇಳಬೇಕಾದದನ್ನು ಹೇಳಿಲ್ಲ ಒಡಿಯ. ಹೌದಾ? ಹೇಳಬೇಕಾದದ್ದು ಹೇಳಬೇಕಿತ್ತು, ಅದನ್ನು ಯಾಕೆ ಹೇಳಲಿಲ್ಲ? ಇದು ನಾನು ಹೇಳಬೇಕಾದದನ್ನು ಹೇಳಲಿಲ್ಲ. ಮತ್ತು ಅದನ್ನೇ ಹೇಳ್ತಾನೆ. ಅಂದ್ರೆ ಹಾಗಲ್ಲ ಒಡಿಯ. ಹಾ, ನಾನು ಏನು ಹೇಳಬೇಕಾಗಿತ್ತು ಅದನ್ನು ಹೇಳಲಿಲ್ಲ, ನೀವೇನ್ ಹೇಳಿದ್ದೀರೋ ಅದನ್ನೇ ಹೇಳಿದ್ದು ಅಂತ. ನಾನು ಹೇಳಬೇಕಾದದನ್ನು ಹೇಳಿಲ್ಲ. ಹಾಗೆ ಮತ್ತೆ ಅವ ಹೇಳಿದ್ದಾನೆ, ಅದೆಲ್ಲ ಲೆಕ್ಕಕ್ಕೆ ಬರ್ತದೆ ಹೇಳಿ. ಅದೌದು.
ಇಬ್ಬರನ್ನು ಒಂದು ಗೂಡಿಸಿ ತರುವಾಗ ಎಷ್ಟು ಕಷ್ಟ ಆಯ್ತು. ಬೇಡ. ಅವ್ರು ನೋಡ್ಕೊಳ್ತಾರೆ, ನೀವು ತರುದಂತದ್ದು ಮತ್ತೆ. ವಿಷಯ ನಾನೇ ಹೇಳಿಬಿಡ್ತೇನೆ. ಕಲಹಂಸ ಗಮನೀಯರೀಗ ಕಲಹಂಸ ಗಮನೀಯರೀಗ ಕಲಹಂಸ ಗಮನೀಯ ಕಲಹಂಸ ಗಮನೀಯ ಈಗ ಕಲಹಂಸ ಗಮನೀಯರೀಗ ಕಲಹಂಸ ಗಮನೀಯರೀಗ ಹೇಳಿ 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 ಜಲ ಕೇಳಿ ಕೈದುವ ಬೇಗ ಕೇಳಿ ಕೇಳಿ ಜಲ ಕೇಳಿ ಕೈದುವ ಬೇಗ ನಲಿವ ನರ್ಮದೆಯೊಳು ಒಲವಿ ನೀವು ಕ್ರೀಡಿಸಿ ನಲಿವ ನರ್ಮದೆಯೊಳು ಒಲವಿ ನೀವು ಕ್ರೀಡಿಸಿ ಒಲವಿ ನೀವು ಕ್ರೀಡಿಸಿ ಬರುವರೆ ನಿಮ್ಮ ಭೀಮತವನ್ನು ಪೇಳಿರಿ ಬರುವರೆ ನಿಮ್ಮ ಭೀಮತವನ್ನು ಪೇಳಿರಿ ಕಲಹಂಸ ಗಮನೀಯರೀಗ ಏಳಿ 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 ಜಲ ಕ್ರೀಡೆಯಾಡುವ ಬೇಗ ಕಲಹಂಸ ಗಮನೀಯರೀಗ ಓ ಕಲಹಂಸ ಗಮನೆಯರೇ, ಸ್ವಾಮಿ. ಇದು ವಸಂತ ಕಾಲ. ವಾರ್ಷಿಕವಾಗಿ ವನವಿಹಾರ ಮಾಡುವುದು, ಜಲಕ್ರೀಡೆ ಆಡುವುದು ರೂಢಿ ಕ್ರಮ. ಈ ವರ್ಷ ದಿಗ್ವಿಜಯಕ್ಕಾಗಿ ಹೋದವ ನಾನು ಇದೇ ಕಾಲಕ್ಕೆ ಸರಿಯಾಗಿ ದಿಗ್ವಿಜಯವನ್ನು ಪೂರೈಸಿ ಬಂದಿದ್ದೇನೆ. ಹಾಗಾಗಿ ದೈಹಿಕವಾದಂಥ ಆಯಾಸವನ್ನು, ಮಾನಸಿಕವಾದಂಥ ಕ್ಲೈಬ್ಯವನ್ನು ನೀಗಿಸಿಕೊಳ್ಳುವುದಕ್ಕೆ ನರ್ಮದಾ ನದಿಗೆ ಹೋಗಿ ಜಲಕ್ರೀಡೆ ಆಡಬೇಕೆನ್ನುವಂಥ ತವಕ ಹೆಚ್ಚಾಗಿದೆ. ಹೇಗೆ ನೀವು ಬರ್ತೀರಾ ಹೇಳಿ ಅಭಿಮತ? ಬರುವೆವು ಜಲ ಕೇಳಿಗೀಗ ನಾವು ಬರುವೆವು ಜಲ ಕೇಳಿಗೀಗ ನಾವು ಬರುವೆವು ಬರುವೆವು ಜಲ ಕೇಳಿಗೀಗ ನಾವು ತಡಬೇಕೆ ಹೊರಡುವ ತಡಬೇಕೆ ಹೊರಡುವ ಮನ್ಮನ ಪ್ರೀತ ತಡಬೇಕೆ ಹೊರಡುವ ಮನ್ಮನ ಪ್ರೀತ ನಲಿವ ನರ್ಮದೆಯಳು ಒಲವಿ ನೀವು ಕ್ರೀಡಿಸಿ ನಲಿವ ನರ್ಮದೆಯಳು ನಲಿವ ನರ್ಮದೆಯಳು ಒಲವಿ ನೀವು ಕ್ರೀಡಿಸಿ ದೋಷವಾಯಿತು ನಾವು ಒಪ್ಪಿಗೆ ವೈಭೂಪ
ಬರುವೆವು ಜಲ ಕೇಳಿಗೀಗ ನಾವು ತಡವೇಗೆ ಹೊರಡುವ ಮನ್ನನ ಪ್ರೀತ ಪ್ರೀತ ಸ್ವಾಮಿ ಹಾ ಈ ದೇವರೇ ನಾವು ಕಾಯ್ತಾ ಇದ್ದವರು. ಹಾ ನಾನು ಆಗಾಗ ಅವಳಲ್ಲಿ ಹೇಳೋ ಮಾತು, ಏನು? ವಸಂತ ಮಾಸ ಒಂದು ಕೆಲವು ದಿನ ಆಯ್ತು ನಮ್ಮ ಯಜಮಾನರಿಂದ ಬರ್ಲಿಲ್ಲ ಅಂತ. ಹಾ ಹಾ ಹೌದು, ಹಾ ಇವತ್ತು ಎಷ್ಟು ಸಂತೋಷ ಆಯ್ತು ಗೊತ್ತುಂಟ. ಹೌದಾ? ಓಡಿ ಹೋಗುವವನಿಗೆ ದೂಡಿ ಬಿಟ್ಟಾಗಾಯ್ತು. ಓಡಿ ಹೋಗುವವರನ್ನು ಹೆಚ್ಚು ದೂಡಿದ್ರೆ ಕೆಳಗೆ ಬೀಳ್ತಾರೆ, ಓಡ್ಲಿಕ್ಕೆ ಆಗುದಿಲ್ಲ. ಎಂತದ ಓಡಿ ಹೋಗುವವರನ್ನು ದೂಡಿ ಬಿಡು. ಅಷ್ಟು ಪ್ರೋತ್ಸಾಹ ಅಂತ ದೂಡಿ. ಓಹೋ ಉತ್ಸಾಹ. ಹೌದು. ಹಾ ಹಾ ಹಾಗಾದ್ರೆ ಹಾ ಅಷ್ಟು ಸಂತೋಷವಾಗಿದೆ. ನಾನಂತೂ ಬರ್ತೇನೆ ನೋಡಿ. ಹೌದಲ್ಲ? ನನಗೆ ಕೇಳುವುದೇ ಬೇಡ. ಅಂದ್ರೆ ಬರುವುದೇ ಇಲ್ವಾ? ಏನು ತೊಂದರೆ ಬರುವುದಿಲ್ಲ? ಅಲ್ಲ ಕೇಳುವುದೇ ಬೇಡ, ಬರುವುದಿಲ್ಲ. ಮತ್ತೆ ಪ್ರತ್ಯೇಕವಾಗಿ ಕೇಳಬೇಕಾದದ್ದಿಲ್ಲ ಅಂತ. ಹಾಗೆ. ವನವಿಹಾರ ಜಲಕ್ರೀಡೆಗೆ ಹೋಗುದು ನನಗೆ ಬಹಳ ಸಂತೋಷ ಸ್ವಾಮಿ. ಮತ್ತೆ ಆಗಾಗ ಹೋಗ್ಬೇಕು ಅಂತ ಮನಸ್ಸಾಗುವುದು ಉಂಟು, ಆದ್ರೆ ನೀವಿರುವುದಿಲ್ಲ ಮನೆಯಲ್ಲಿ. ಹಾ ಈಗ ತಾವೇ ಇದ್ದೀರಿ, ಎಲ್ಲವನ್ನು ಒಟ್ಟು ಮಾಡಿದ್ದೀರಿ. ಆದ್ರಿಂದಾಗಿ ನಿಜವಾಗಿ ನೀವು ಕರೆದದ್ದು ಹೇಗಾಯ್ತು, ನಿದ್ದೆ ಬಂದವನನ್ನು ಹಾಸಿಗೆಗೆ ತಳ್ಳಿದ ಹಾಗಾಯ್ತು. ಹಳೆ ನಾಯಿ ಒಣ ರೊಟ್ಟಿ ಸಿಕ್ಕಿದಾಗ ಇಲ್ಲಿ ಅಪಪ್ರೋಷವು ಮಾರ, ಇದು ಅದು ಒಂದು ಉಪಮೆ. ಉದಾಹರಣೆ. ಹೀನೋಪಮೆ ಕೊಡಬಾರದು ಅಂತ ಉಂಟು. ತಾವು ಹೇಳಿದ್ದೀರಲ್ಲ ಉದಾಹರಣೆಯನ್ನು ವಾಸ್ತವ್ಯವಲ್ಲ ಅಂತ. ಇದು ಕರ್ಮ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಹೇಳು. ಹಾ ಅದೇ ತಡ ಮಾಡುದು ಬೇಡ. ಹೇಳಿ 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 ಎಲ್ಲಿ ಅಪಶಕುನ? ಒಂದು ರೀತಿ ಶಿವಪೂಜೆಯಲ್ಲಿ ಕರಡಿ ಬಂದಾಗ ಒಂದು ಮಾತು. ಇಷ್ಟು ದಿನ ಹೇಗೆ ಕಳೆದ್ರಿ ನೀವು ಅವನೊಟ್ಟಿಗೆ? ಅಲ್ಲ, ಅವನು ನಾವು ಪೂರ್ಣ ಬಿಡುವಾಗಿಲ್ಲ. ಹಾ ಹಾ ಹೌದೌದು. ಯಾಕೆಂದ್ರೆ ನಾವು ಯಾವುದನ್ನು ಕಡೆಗಣಿಸುವ ಹಾಗಿಲ್ಲ. ಹೌದು, ಈಗ ನಾವು ಸಗಣಿಯೇ ಆಗಲಿ ನಮ್ಮ ಶುದ್ಧಕ್ಕೆ ಬೇಕಾಗ್ತದೆ. ಅಂದ್ರೆ ನಾನು ಸಗಣಿ. ಅಲ್ಲ, ನೀನೇ ಹೇಳಿದಿರ ಉದಾಹರಣೆ ಎಂದು. ಹೌದು ಹೌದು, ವಾಸ್ತವ್ಯವಲ್ಲ, ವಾಸ್ತವ್ಯವಲ್ಲ. ವಾಸ್ತವ್ಯ ಅಲ್ವಾ? ವಾಸ್ತವವಲ್ಲ. ಅದೇ ವಾಸ್ತವ. ಮತ್ತೆ ಯಜಮಾನರಿಗೆ ವಿದೇಶಕ್ಕೆ ಹೋಗುವ ನಾನು ಬೇಕೇ ಬೇಕು. ನಾವೀಗ ವಿದೇಶದ ಯಾತ್ರೆಯನ್ನು ಪೂರೈಸಿ ಬಂದಿದ್ದು ಸ್ವದೇಶಕ್ಕೆ. ಅಲ್ಲ, ಸ್ವದೇಶರು ಬೇಡವಾಗಿದ್ದವರು. ಅಲ್ಲ ಬೇಡ ಅಂತಲ್ಲ, ನಾನು ಬೇಕೇ ಬೇಕು ಅಂತ ಅವರು ಹೇಳಿದ್ರು. ಹೌದೌದು. ಇದು ಒಡಿಯ ತಾವು ಜಲ ಕೇಳಿ ವನವಿಹಾರಕ್ಕೆ ಹೊರಟು ನಿಂತಿರುವ ಸಂದರ್ಭ ಸಂಭ್ರಮವನ್ನ ಕಂಡಾಗ ನನಗೂ ಜಲ ಕೇಳಿ ಓಡಿ ಬಿಡುವು. ಆಯ್ತಪ್ಪ, ಬಾ ಮಾರಾಯ. ಆದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಕಲಹಂಸ ಗಮನೆಯರು, ಮದಗಜ ಗಮನೆಯರು, ಮುದಿಗಜ ಗಮನೆಯರೆಲ್ಲ ಇದ್ದಾರೆ. ಮನೆಯ ಸುದ್ದಿ ಎಲ್ಲ ಇಲ್ಲಿ ಹೇಳುದು ಯಾಕೆ? ಅಲ್ಲ, ಇದು ಬಂದು ಹೋದದ್ದಮ್ಮ. ಮುದುಗ ಜಗಮನೆ ನಿಮಗೆ ಹೇಳ್ಬೇಕು ಅಂತ ಹೇಳಿದ್ದಲ್ಲ. ಹೌದಾದ ಮಾತಿಗೆ ಯಾಕಮ್ಮ ಸಿಟ್ಟಾಗೋದು? ಯಾರಿಗೆ ಹೇಳಿದ್ರು ನೀನು? ಅವರಿಗೆ ಅಲ್ಲ, ನಾನು ಹೇಳಿದ ಮಾತು ಹೌದಾದಕ್ಕೆ ನೀವ್ಯಾಕೆ ಸಿಟ್ಟಾಗೋದು? ಹಾಗೆ ನಾನು ಕೇಳಿದ್ದು. ಹೌದಾ? ಅಲ್ಲದೆ ಇದ್ರಿಂದ ಸಿಟ್ಟಾದ್ರು. ನಿಮ್ಮನೇಲಿ ಅಲ್ವಾ? ಒಡಿಯ, ನಾನು ಒಂದು ಕೆಲಸ ಮಾಡ್ತೇನೆ. ಹಾ ನಮ್ಮ ಮನೆಯೊಳನ್ನು ಕರ್ಕೊಂಡು ಬರ್ತೇನೆ. ಆಯ್ತು. ನಿಮ್ಮ ಜೊತೆ ಜಲಕ್ಕೆಳೆ ಆಡಿ ಬಿಡ್ತೇನೆ. ಹಾ ಕರ್ಕೊಂಡು ಬಂದು ನಮ್ಮ ಜೊತೆಗೆ ಬೇಡ, ನಿಮ್ದು ಪ್ರತ್ಯೇಕ ಜಲಕ್ರೀಡೆ. ಅವರೊಟ್ಟಿಗೆ ಆಡು ನೀನು. ಯಾರು ಮನೆಯವಳನ್ನ? ಹೌದಮ್ಮ, ಆ ಹೆರಿಗೆಗೆ ಸೌರಿ ಹೋಗಿದ್ದಾಳೆ ಅಂತ ಸುದ್ದಿ ಇತ್ತಲ್ಲ. ವಿಷಯ ಹೌದಮ್ಮ. ಮತ್ತೆ ಅವರೊಟ್ಟಿಗೆ ನೆಂತಿದ್ದಾರೆ. ಹೊಸಿ ಬಾಳಂತೆ ಕರೆದುಕೊಂಡು ಬಂದು ಹೇಗೆ ಜಲಕ್ರೀಡೆ ನಿಂದು? ಇದು ವಿಷಯ ಹೌದಮ್ಮ. ವಿಚಾರ ನಿಮ್ಗೆ ಗೊತ್ತಿಲ್ಲ ಅಲ್ಲ? ಏನು ಅಂದ್ರೆ ನನ್ನ ಹೆಂಡತಿ ಹೆರಿಗೆಗಾಗಿ ತವರಿಗೆ ಹೋದ ವಿಷಯ ಹೌದು. ಆದ್ರೆ ಅವಳು ಹೆರಿಗೆ ಆಗ್ಲಿಕ್ಕಲ್ಲ, ನನ್ನ ಅತ್ತೆ ಹೆರಿಗೆ ನೋಡ್ಲಿಕ್ಕೆ. ಹೋಗ 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 ಹೋಗಾದ್ರೆ ತದ್ದಿನ ತದ್ದಿನ ತಾತೈ ತದ್ದಿನ ತೇ
ನೀಲ ಗಗನದೊಳು ಮೇಘಗಳ 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 ಕಂಡಾಗಲೇ ನಾಟ್ಯವ ಕಂಡಾಗಲೇ ನಾಟ್ಯವ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನೋಡ ನೀ ನೋಡ ನೀನು ನೀಲ ಗಗನದೊಳು ಮೇಘಗಳು ನೀಲ ಗಗನದೊಳು ಮೇಘಗಳು ನೀಲ ಗಗನದೊಳು ನೀಲ ಗಗನದೊಳು ಮೇಘಗಳು ಮೇಘಗಳು ನೀಲ ಗಗನದೊಳು ಮೇಘಗಳು ಮೇಘಗಳು ಕಂಡಾಗಲೇ ಕಂಡಾಗಲೇ ಕಂಡಾಗದ ನಾಟ್ಯವ ನವಿಲು ಗೈಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನೋಡ ನೀ ನೋಡ ನೀ ನೋಡ ನೀ ನೋಡ ನೀಲ ಗಗನದೊಳು ಮೇಘಗಳು ನೀಲ ಗಗನದೊಳು ಮೇಘಗಳ ಮೇಘಗಳು ಮೇಘಗಳು ಕಂಡಾಗದ ನಾಟ್ಯವ ಕಂಡಾಗಲೇ ನಾಟ್ಯವ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡ ನೀ ನೋಡ ನೀ ನೋಡ ಕಂಡಾಗಲೇ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡ ನೀ ನೋಡ ನೀ ನೋಡ ನೀಲ ಗಗನದೊಳು ನೀಲ ಗಗನದೊಳು ನೀಲ ಗಗನದೊಳು
ನೀನೋಡ ನೀನೋಡ ಕಂಡಾಗಲೇ ನಾಟ್ಯವ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡ ನೀನೋಡ ನೀನೋಡ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಆರಳಿದ ಸುಮದಲ್ಲಿ ಆರಳಿದ ಸುಮದಲ್ಲಿ ಆರಳಿದ ಸುಮದಲ್ಲಿ ಆರಳಿದ ಸುಮದಲ್ಲಿ ತುಂಬಿಗಳು ಆರಳಿದ ಸುಮದಲ್ಲಿ ಆರಳಿದ ಸುಮದಲ್ಲಿ ಆರಳಿದ ಸುಮದಲ್ಲಿ ತುಂಬಿಗಳು ಅರಳಿದ ಸುಮದಲ್ಲಿ ತುಂಬಿಗಳು ಅರಳಿದ ಸುಮದಲ್ಲಿ ತುಂಬಿಗಳು ಛೇಂಕಾರವಗೈಯುತ ಛೇಂಕಾರವಗೈಯುತ ಛೇಂಕಾರವಗೈಯು ಮಧುವಗೀರುತ್ತಿದೆ ಮಧುವಗೀರುತ್ತಿದೆ ಮಧುವು ಹೇರುತ್ತಿದೆ ಛೇಂಕಾರವಗೈಯುತ ಛೇಂಕಾರವ 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 ಛೇಂಕಾರವಗೈಯು ಮಧುವಗೀರುತ್ತಿದೆ 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 ಛೇಂಕಾರವಗೈಯುತ ಮಧುವಗೀರುತ್ತಿದೆ ನೋಡ ನೀನೋಡ ನೀನೋಡ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ತುಂಬಿಗಳು ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ತುಂಬಿಗಳು ತುಂಬಿಗಳು ಛೇಂಕಾರವಗೈಯುತ 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 ಮಧುವಗೀರುತ್ತಿದೆ ಮಧುವಗೀರುತ್ತಿದೆ ನೋಡ ಛೇಂಕಾರವಗೈಯುತ ಮಧುವಗೀರುತ್ತಿದೆ ನೋಡ ಮಧುವಗೀರುತ್ತಿದೆ 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 ನೋಡ ನೀನೋಡ ನೀನೋಡ